ವಿಷ್ಣೋನಕಂ ವೀರ್ಯಾಣಿ ಪ್ರವೋಚಯ್ಯ ಪಾರ್ಥಿವಾನಿ ವ್ಯಪಮೇರಜಾಗಂ ಸಿಯೋ ಹಸ್ಕಭಾಯದುತ್ತರಗಂ ಸದಸ್ಸಂ ವಿಚಕ್ರಮಾಣಸ್ತೇಧುರ್ಗಾಯೋ ವಿಷ್ಣೋರರಾಟಮಸಿ ವಿಷ್ಣೋ ಪೃಷ್ಠಮಸಿ ವಿಷ್ಣೋ ಸ್ನಪ್ರಯಸ್ತೋ ವಿಷ್ಣೋ ಸೂರ್ಯಸಿ ವಿಷ್ಣೋ ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇ ತ್ವಾಹ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೇ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ. ಮಹಾದೇವ್ಯೇಶ್ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ಈ ಮಾಸ ಫೆಬ್ರವರಿ ಮಾಸ 12 ರಾಶಿಗಳಿಗೆ ಯಾವ ರೀತಿಯ ಭವಿಷ್ಯ, ಎಷ್ಟು ಕಷ್ಟಗಳಿದೆ, ಎಷ್ಟು ನಷ್ಟಗಳಿದೆ, ಎಷ್ಟು. ಇನ್ನು ತುಲಾರಾಶಿ, ಈ ತುಲಾರಾಶಿಯವರಿಗೆ ಬಹಳಷ್ಟು ಸಂಕಷ್ಟಗಳನ್ನು ಅನುಭವಿಸ್ಬಿಟ್ಟಿದ್ದೀರಾ. ಇನ್ನು ಎಷ್ಟು ದಿನ ಗುರುಗಳೇ ಸಂಕಷ್ಟಗಳು? ಫೆಬ್ರವರಿ ಮಾಸದಲ್ಲಿ ಏನಾಗುತ್ತೆ, ನಮ್ಮ ಭವಿಷ್ಯ, ನಮ್ಮ ಜಾತಕ ಏನು ಹೇಳುತ್ತೆ, ನಮ್ಮ ರಾಶಿ ಫಲ ಏನು ಹೇಳುತ್ತೆ, ಬಹಳಷ್ಟು ಜನ ಅನ್ಕೋತಾ ಇದ್ದೀರಾ. ಇನ್ನೇನು ಅನುಕೂಲಗಳು ಪ್ರಾಪ್ತಿಯಾಗ್ತಕ್ಕಂಥ ದಿನ ಹತ್ತಿರದಲ್ಲೇ ಬಂದ್ಬಿಡ್ತು. ಇಷ್ಟು ದಿನ ಬೇಸಿಗೆ ರಣ ಬಿಸಿಲನ್ನು ಹೇಗೆ ಅನುಭವಿಸ್ತೀರೋ ಹಾಗೆ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ಬಿಟ್ಟಿದ್ದೀರ. ಆರೋಗ್ಯದಲ್ಲಿ ಏರುಪೇರು, ಜಾಯಿಂಟ್ ಪೈನ್ ಅಂತಕ್ಕಂಥದ್ದು, ನರಗಳ ದೌರ್ಬಲ್ಯ, ಜೊತೆಗೆ ಧನ ನಷ್ಟ, ಸಾಲದ ಬಾಧೆ, ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟು, ಇವೆಲ್ಲವನ್ನು ಕೂಡ ಅನುಭವಿಸ್ಬಿಟ್ಟಿದ್ದೀರಾ. ಅದರಿಂದ ತತ್ತರಿಸ್ತಾ ಇದ್ದೀರಾ. ಭಾಳಷ್ಟು ಜನ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ, ಹೌದಲ್ವಾ? ಆದರೆ ಧೃತಿಗೆಡಬೇಡಿ. ಜೀವನದಲ್ಲಿ ಕಷ್ಟ ಅಂತಕ್ಕಂಥದ್ದು ಬಂದಾಗ ಅದನ್ನು ಶಾಂತಿ ರೀತಿಯಿಂದ ಸ್ವೀಕರಿಸಬೇಕು. ಇನ್ನೊಂದು ತಿಂಗಳಷ್ಟೇ ಈ ಕಷ್ಟ ಕಾರ್ಪಣ್ಯಗಳು, ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಬರುತ್ತೆ. ಆ ಅನುಕೂಲಗಳು ಅಂತಕ್ಕಂಥದ್ದು ಬಂದಾಗ ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಫೆಬ್ರವರಿ ಮಾಸ ಅಂತಕ್ಕಂಥದ್ದು ಏನಿದೆಯೋ, ಈ ಫೆಬ್ರವರಿ ಮಾಸದಲ್ಲಿ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಶಿವಾಲಯಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಆ ಶಿವಾಲಯದಲ್ಲಿ ಹೊರಭಾಗದಲ್ಲಿ ನಂದೀಶ್ವರ ಅಂದರೆ ಬಸವ ಅಂತಕ್ಕಂಥದ್ದು ಇರುತ್ತೆ. ನಂದೀಶ್ವರ, ಋಷಭೇಶ್ವರ ಅಂತ ಕರಿತೀವಿ ನಾವು ಅವರನ್ನು ಸಂಸ್ಕೃತ ಭಾಷೆಯಲ್ಲಿ. ಋಷಭ ಅಂದರೆ ನಂದಿ. ಆ ನಂದಿಗೆ ಅಭಿಷೇಕವನ್ನು ಮಾಡಿ ಆ ಅಭಿಷೇಕದ ನೀರನ್ನು ನಿಮ್ಮ ತಲೆಯ ಮೇಲೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಗ ನಿಮಗೆ ಏನು ಈ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟು ಅಂತಕ್ಕಂಥದ್ದು ಏನಿದೆಯೋ, ಹೆಳೆ ಹೆಳೆಯಾಗಿ ನೂಲು ನೂಲು ಬಿಡುಗಡೆ ಅಂತಕ್ಕಂಥದ್ದಾಗತ್ತೆ. ಇಲ್ಲ ಅಂತ ಅಂದರೆ ಈ ಒಂದು ತಿಂಗಳೂ ಕೂಡ ಕಷ್ಟ ಕಾರ್ಪಣ್ಯಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಮಾರ್ಚ್ ನಂತರ ಅನುಕೂಲಗಳಾಗತ್ತೆ. ಈ ಮಾರ್ಚ್ 29ನೇ ತಾರೀಕು ಶನಿ ಶಾಂತಿ ಅಂತಕ್ಕಂಥದ್ದು ಏನು ನಡೆಯುತ್ತೋ, ಆ ಶನಿ ಶಾಂತಿಯಲ್ಲಿ ಭಾಗವಹಿಸಿ ನಿಮಗೆ 6ನೇ ಮನೆಗೆ ಶನಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ತುಲಾರಾಶಿಯವರಿಗೆ ಒಳ್ಳೆಯ ರೀತಿಯಲ್ಲಿ ಬರಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಹೇಗೆ ನೀವು ಎಷ್ಟು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಸಂತೋಷದಿಂದ ಅವರನ್ನು ಬರಮಾಡಿಕೊಳ್ತೀರೋ, ನಿಮಗೆ ಬೇಡ ಅಂದಷ್ಟು ಐಶ್ವರ್ಯವನ್ನು ಕೊಡೋದು ನಿಶ್ಚಿತ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಶನಿಯನ್ನು ಎಲ್ಲರೂ ಕೂಡ ಕೆಟ್ಟವರು ಅಂತ ಹೇಳ್ತಾರೆ. ತುಲಾರಾಶಿಯವರಿಗೀಗ ಪಂಚಮ ಸ್ಥಾನದಲ್ಲಿ ಶನಿ. ಫೆಬ್ರವರಿ ಮಾಸ ಮಾರ್ಚಲ್ಲಿ ಬಿಟ್ಟೋಗ್ತಕ್ಕಂಥ ಸಮಯ. ಪಂಚಮ ಶನಿ ಕಾಟ. ನಿಮಗೆ ಅನುಕೂಲಗಳಾಗಬೇಕು ಅಂತ ಅಂದರೆ ಆದಷ್ಟು ನಂದೀಶ್ವರನಿಗೆ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡ್ತಕ್ಕಂಥದ್ದು, ಅಥವಾ ಬಿಲ್ವಪತ್ರೆ ಮಾಲೆಯನ್ನು ಸ್ವಯಂ ನೀವೇ ತಯಾರಿಸಿ ಹಾಕ್ತಕ್ಕಂಥದ್ದು. ಬಹಳಷ್ಟು ಜನ ಏನು ಮಾಡ್ತಾರೆ, ಎಲ್ಲೋ ಮಾರ್ಕೆಟಿಗೆ ಹೋಗ್ತಕ್ಕಂಥದ್ದು, ಅಲ್ಲಿ ಬಿಲ್ವಪತ್ರೆ ಮಾಲೆ ಸಿಕ್ಕಿದ್ರೆ ತೊಗೊಂಬಂದು ನಂದೀಶ್ವರನಿಗೆ ಹಾಕ್ಬಿಡೋದು. ಪುರೋಹಿತರಿಗೆ ಹೇಳ್ತಕ್ಕಂಥದ್ದು, ನಮ್ಮ ಹೆಸರಲ್ಲೇ ಅಭಿಷೇಕ ಮಾಡಿಬಿಡಿ. ಖಂಡಿತವಾಗಿ ಇಲ್ಲ.
ಹೊರಗಡೆ ಇರ್ತಕ್ಕಂಥ ನಂದೀಶ್ವರನಿಗೆ ನಿಮ್ಮ ಅಮೃತ ಹಸ್ತದಿಂದ ನಿಮ್ಮ ಹಸ್ತ ಮುದ್ರಿಕೆ ಅಂತಕ್ಕಂಥದ್ದು ಸ್ಪರ್ಶ ಆಗಬೇಕು. ಪಂಚಾಮೃತ ಸ್ತಪನ, ಕ್ಷೀರ ದದಿ, ಕ್ಷೀರ ಅಂದರೆ ಹಾಲು, ದದಿ ಅಂದರೆ ಮೊಸರು, ಆಜ್ಯ ಅಂದರೆ ತುಪ್ಪ, ಮಧು ಅಂದರೆ ಜೇನುತುಪ್ಪ, ಶರ್ಕರ ಅಂದರೆ ಸಕ್ಕರೆ, ಕಲ್ಲು ಸಕ್ಕರೆ. ಬಹಳಷ್ಟು ಜನ ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ ಸಕ್ಕರೆಯನ್ನು ಹಾಕ್ಬಿಡ್ತೀರ ದೇವರಿಗೆ. ಅದಲ್ಲ, ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿ ಹಾಕಬೇಕು. ಫಲ, ಎಳನೀರು, ಇದನ್ನು ಪಂಚ ಅಮೃತ ಅಂತ ನಾವು ಕರಿತೇವೆ. ಈ ಪಂಚ ಅಮೃತ ಅಭಿಷೇಕವನ್ನು ಮಾಡಿ, ಜಲಾಭಿಷೇಕವನ್ನು ಮಾಡಿ, ಆ ಜಲಾಭಿಷೇಕದಿಂದ ಬರ್ತಕ್ಕಂಥ ತೀರ್ಥವನ್ನು ನಿಮ್ಮ ಮೈ ಮೇಲೆ ಹಾಕ್ಕೊಳ್ತಕ್ಕಂಥದ್ದು. 1 ಡ್ರಾಪು ಅದನ್ನು ತೀರ್ಥವಾಗಿ ನಿಮ್ಮ ಶರೀರ ಪ್ರಾಶನ ಅಂದರೆ ನೀವು ಕುಡಿತಕ್ಕಂಥ ಕೆಲಸ ಇಷ್ಟನ್ನು ಮಾಡಿ. ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದು ಇನ್ನೇನು ಅಂತ್ಯಕ್ಕೆ ಬರ್ತಾ ಇದೆ. ಈಗ ಅಧಿಕವಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಸಂಕಷ್ಟಕ್ಕೆ ಸಿಕ್ಕಾಕೋಬೇಡಿ. ಇನ್ನೇನು ಅನುಕೂಲಗಳು ಪ್ರಾಪ್ತಿಯಾಗತ್ತೆ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಇಂದಿನಿಂದಾನೇ ಶಸ್ತ್ರಾಭ್ಯಾಸವನ್ನು ಮಾಡೋಕ್ಕೆ ಶುರು ಮಾಡಿ. ಮುಂದೆ ನಿಮಗೆ ಅನುಕೂಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ಖಂಡಿತವಾಗಿ ಕಂಡು ಬರುತ್ತೆ. ಮಾರ್ಚ್ ನಂತರ ಶನಿ ಶಾಂತಿ ಹೋಮದಲ್ಲಿ ಭಾಗವಹಿಸ್ತಕ್ಕಂಥದ್ದನ್ನು ಮರಿಬೇಡಿ. ಜೊತೆಗೆ ಗುರು ಶಾಂತಿ ಹೋಮದಲ್ಲಿ